ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಮಿಡಲ್ ಕ್ಲಾಸ್‌ನವರ ನೋವಿಗೆ ಇಲ್ಲ ಮುಲಾಮು. ನಾನು ದೇವ್ರ ಹತ್ರ ಕೇಳೋದಿಷ್ಟೇ, ಹುಟ್ಟಿದ್ರೆ ಶ್ರೀಮಂತರಾಗಿ ಹುಟ್ಬಿಡ್ಬೇಕು. ಯಾವುದೇ ಕಷ್ಟಗಳು, ದುಡ್ಡಿನ ತಾಪತ್ರೆ ಅಂತ ಅಂದಾಗಲಿ, ಕಮಿಟ್ಮೆಂಟ್ಸು, ಈ ಅಡ್ಜಸ್ಟ್‌ಮೆಂಟ್ಸು ಏನೂ ಇಲ್ದಲೆ ಶ್ರೀಮಂತರಾಗಿ ಹುಟ್ಬಿಡ್ಬೇಕು. ಇಲ್ವಾ? ಏನೂ ಕೊಡಬೇಡಪ್ಪ ದೇವ್ರೆ. ತೀರಾ ಬಡಸ್ತನದಲ್ಲಿದ್ದು ಏನು ಕೆಲಸ ಆಗುತ್ತೋ ಅದನ್ನ ಅವತ್ತಿನ ದಿನಕ್ಕಾಗಿ ದುಡಿದು ತಿನ್ನೋಂಗಿದ್ದು ಬಿಡಬೇಕು. ಈ ಕಡೆ ಇದ್ದಾಗ ತೀರಾ ಆಸೆಗಳಿರಲ್ಲ. ಏನು ಕೆಲಸ ಮಾಡ್ತೀವೋ ಹೊಟ್ಟೆಗೆ ಏನು ಸಿಗುತ್ತೋ ಅಷ್ಟು ತಿನ್ನೋದು, ನೆಮ್ಮದಿಯಾಗಿರೋದು. ಇಲ್ಲ ಈ ಕಡೆ ಶ್ರೀಮಂತರಾಗಿದ್ದರೆ ಏನು ಬೇಕಾದರೂ ಎಲ್ಲ ಸಿಗುತ್ತೆ, ನೆಮ್ಮದಿಯಾಗಿರ್ಬೋದು. ಈ ಕಡೆ ಅದೂ ಇಲ್ಲ, ಈ ಕಡೆ ಇದೂ ಇಲ್ಲ. ಏನ್ರೀ ನಮ್ಮ ಗೋಳು? ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗಂತೂ ಈ ಮಿಡಲ್ ಕ್ಲಾಸ್ ಲೈಫು ಸಾಕಪ್ಪ ಸಾಕು ಅನಿಸ್ಬಿಟ್ಟಿದೆ. ನೀವು ಯಾರ್ಯಾರು ಈ ವಿಡಿಯೋಸ್ ನೋಡ್ತಾ ಇದ್ದೀರಾ, ಅದರಲ್ಲಿ ಯಾವುದಾದ್ರೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ದರೆ ನನಗೆ ಯಾಕೀಗೆ ಹೇಳ್ತಿದ್ದೀನಿ ಅಂತ ಗೊತ್ತಾಗ್ತಾ ಇರುತ್ತೆ. ಎಷ್ಟೇ ಸರ್ಕಾರಗಳು ಬರಲಿ, ಯಾವುದೇ ಸರ್ಕಾರಗಳು ಬರಲಿ, ಎಷ್ಟೇ ಬಜೆಟ್ಗಳನ್ನ ಮಾಡಲಿ, ಬಟ್ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏನಿರ್ತೀವೋ ನಾವು 6ಕ್ಕೆ ಹತ್ತಲ್ಲ, 3ಕ್ಕೆ ಇಳಿಯಲ್ಲ, ಹಿಂಗೆ ಸ್ಟಿಲ್ ಆಗಿಬಿಟ್ಟಿರ್ತೀವಿ ನಾವು. ಸೊ ನಮ್ಮ ಕಷ್ಟ ಕೇಳೋರು ಯಾರೂ ಇಲ್ಲ. ನಮ್ಮ ಕಷ್ಟ ದೇವರು ಮುಟ್ತಾ ಇದೆ. ನಾನಂತೂ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವಳು. ಹಾಗಿದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಅಂದರೆ ಏನು ಅಂದರೆ, ಈ ಕಡೆ ಶ್ರೀಮಂತರು ಅಲ್ಲ, ಈ ಕಡೆ ಬಡವರು ಅಲ್ಲ. ಶ್ರೀಮಂತಿಕೆನೂ ಇಲ್ಲ, ಈ ಕಡೆ ಬಡಸ್ತನನೂ ಇಲ್ದ ಮಧ್ಯೆ ಇರ್ತೀವಲ್ಲ ನಮ್ಮಂಥವ್ರನ್ನೇ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಅನ್ನೋದು. ಇದು ನನ್ನ ಒಬ್ಳು ಕತೆ ಅಲ್ಲ. ನಮ್ಮಾಗೆ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದೀರಾ. ಸೊ ಎಲ್ಲರ ಕತೆ ನಾನಿವತ್ತು ಮಾತಾಡ್ತಾ ಇರೋದು. ನಮ್ಮ ದೇಶದಲ್ಲಿ 50% ಅನಿಸುತ್ತೆ ಮೋಸ್ಟ್ಲಿ, ಆಲ್ಮೋಸ್ಟ್ 50% ಮಿಡಲ್ ಕ್ಲಾಸ್ ಇದ್ದಾರೆ. 50% ಐ ಥಿಂಕ್ 70% ಇರ್ತಾರೆ ಅನಿಸುತ್ತೆ. ಆಲ್ಮೋಸ್ಟ್ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು. ಇನ್ನು 50% ಅಥವಾ 25% ಈ ಕಡೆ ಶ್ರೀಮಂತರಿರ್ತಾರೆ, ಈ ಕಡೆ ಬಡವರಿರ್ತಾರೆ. ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜೀವನ ತುಂಬಾ ಕಷ್ಟ ಕಣ್ರಿ. ಇಲ್ಲ ಎಲ್ಲ ದುಡ್ಡಿದೆ, ಏನು ಬೇಕಾದರೂ ಇನ್ವೆಸ್ಟ್ ಮಾಡ್ತೀವಿ, ಏನು ಬೇಕಾದರೂ ಬಿಸ್ನೆಸ್ ಮಾಡ್ತೀವಿ, ಏನು ಬಂದರೂ ಫೇಸ್ ಮಾಡ್ತೀವಿ ಅಂತ, ಏನು ಎಷ್ಟೇ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಫೇಸ್ ಮಾಡೋಕ್ಕೆ ಈ ಕಡೆ ಅಷ್ಟು ಶ್ರೀಮಂತಿಕೆನೂ ಇಲ್ಲ, ಅಷ್ಟು ಬಂಡವಾಳ ಇಲ್ಲ. ಇಲ್ಲಪ್ಪ ಏನಾದರೂ ಆಗಲಿ, ನಾವು ಅಷ್ಟೊಂದೆಲ್ಲ ಆಸೆ ಇಲ್ಲ, ಏನಾಗುತ್ತೋ ಅದನ್ನ ಜೀವನ ಮಾಡ್ಕೊಂಡು ಹೋಗೋಣ, ಡೈಲಿ ಏನಿರುತ್ತೋ ಅಷ್ಟರಲ್ಲೇ ನೆಮ್ಮದಿಯಾಗಿ ಜೀವನ ಮಾಡೋಣ ಅಂತ ಏನೂ ಇಲ್ದವ್ರ ಥರ ಬಡವ್ರ ಥರ ಜೀವನ ಮಾಡೋಕ್ಕೂ ಆಗಲ್ಲ. ಈ ಕಡೆ ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ಹಿಂಗೆ ಮಿಡಲಲ್ಲಿ ನಿಂತ್ಕೊಂಡು ಜೀವನ ಮಾಡೋದಿದೆಯಲ್ಲ, ತುಂಬ ಅಂದರೆ ತುಂಬಾ ಕಷ್ಟ. ಒಂಥರ ಈ ಕಡೆ ಆಸೆನೂ ಬಿಡೋಕ್ಕೆ ಆಗ್ತಿಲ್ಲ, ಈ ಕಡೆ ಬಂಡವಾಳ ಇಲ್ಲದೆ ಜೀವನ ಮಾಡೋಕ್ಕಾಗ್ತಿಲ್ಲ. ಸೊ ತುಂಬಾ ಕಷ್ಟ ಇದೆ. ಎಷ್ಟು ಸರ್ಕಾರಗಳು ಬಂದೋಗಲಿ, ಯಾವುದೇ ಸರ್ಕಾರಗಳು ಬಂದೋಗಲಿ, ಎಷ್ಟೇ ಬಜೆಟ್ಗಳನ್ನ ಮಂಡನೆಗಳು ಮಾಡಲಿ, ಸೊ ಇದು ಯಾವುದು ನಮ್ಮ ಲೈಫ್ಗೆ ಎಫೆಕ್ಟ್ ಆಗಲ್ಲ. ಸೊ ನಾವು ಏನಿರ್ತೀವೋ, ನಾವು ಏನು ಮಾಡ್ತೀವೋ, ನಮ್ಮ ಕೆಲಸ ನಮ್ಮದು ಏನಿರುತ್ತೋ ಅಷ್ಟನ್ನು ಮಾತ್ರ ಮಾಡ್ಕೊಂಡು ನಾವು ಜೀವನ ಮಾಡಬೇಕಾಗತ್ತೆ. ಏನು ಒಂದು ತಿಂಗಳಿಗೆ ಇಷ್ಟೆಲ್ಲ ಕಮಿಟ್ಸ್ಮೆಂಟ್ಸ್ ಇರುತ್ತೆ. ಇವಾಗ ಬಾಡಿಗೆಲಿರೋರಿಗೆ ರೆಂಟಿನ ಚಿಂತೆ, ಇಲ್ಲ ಸ್ವಂತ ಮನೆ ಮಾಡ್ಕೊಂಡಿದ್ದಾರನಪ್ಪ ಅನ್ನೋರಿಗೆ ಅವ್ರಿಗೆ ಲೋನ್ ಚಿಂತೆ, ವೆಹಿಕಲ್ಸ್ಗಳದ್ದು ಲೋನ್ಗಳು, ಸ್ಕೂಲ್ ಫೀಸಸ್ಗಳು, ಡೈಲಿ ಏನೇನು ಬೇಕು ನಮಗೆ ಎಲ್ಲ ಅದು. ಮತ್ತು ಅದರಲ್ಲಿ ನಮ್ಮದು ಆಸೆಗಳಿಗೆ ಬೇರೆ, ಅದಕ್ಕೂ ಅದು ಮಾಡ್ಕೋಬೇಕು, ಇದು ಮಾಡ್ಕೋಬೇಕು ಅನ್ನೋದು ಎಲ್ಲ ಕಮಿಟ್ಸ್ಮೆಂಟ್ಸ್ಗಳು. ಯಪ್ಪ ಎಷ್ಟು ಜಂಜಾಟದಿಂದ ಬದುಕ್ತಾ ಇರ್ತಾರೆ. ಸೊ ಅದರಲ್ಲಿ ನಾವು ಆದಷ್ಟು ಒಂದು 25% ಭಾಗನ ನಾವು ನಮ್ಮ ಸಮಾಧಾನ, ನಮ್ಮ ನೆಮ್ಮದಿಗೆ, ನಮ್ಮ ಸಂತೋಷ ಹುಡುಕೋದ್ರಲ್ಲಿ ನಾವು ನಮ್ಮದು ಟೈಮನ್ನ ಕೊಡ್ಕೋಬೇಕಾಗತ್ತೆ. ಸೊ ನಮಗೆ ಸಾಯೋ ತನಕ ಈ ಜಂಜಾಟ, ಈ ಕಮಿಟ್ಮೆಂಟ್ಸು, ಈ ಅಡ್ಜಸ್ಟ್ಮೆಂಟ್ಸು ಇದ್ದೇ ಇರುತ್ತೆ. ಸೊ ಅದರಲ್ಲಿ ನಾವು ನಮ್ಮ 25% ಭಾಗನ ನಮ್ಮ ಖುಷಿ ಎಲ್ಲಿ ಕಾಣುತ್ತೋ, ನಮ್ಮ ಜೀವನದ ನೆಮ್ಮದಿ ನಾವೆಲ್ಲಿ ಕಾಣ್ಕೋಬೇಕು ಅದನ್ನು ನೋಡ್ಕೊಂಡು ನೀವು ಒಬ್ಸರ್ವ್ ಮಾಡಿರ್ಬೋದು. ತೀರಾ ಬಡಸ್ತನದಲ್ಲಿ ಇರ್ತಾರಲ್ಲ, ಅವ್ರಿಗೆ ಏನೂ ಇರೋದಲ್ಲ, ಅಂಥವ್ರು ಜೀವನ ಒಂದು ಸ್ವಲ್ಪ ಓಕೆ, ಏನೂ ಇಲ್ಲ, ಅವ್ರಿಗೆ ತೀರಾ ಆಸೆಗಳಿರಲ್ಲ. ಏನು ಊಟಕ್ಕೆ ಏನು ಬೇಕೋ ಅವಾಗ ಹೊಟ್ಟೆ ಪರಿಸ್ಥಿತಿ ಏನು ಬೇಕೋ ಅಷ್ಟಕ್ಕೆ ಮಾತ್ರ, ಅವರು ನೀಡ್ಸ್ ಏನಿರುತ್ತೋ ಅಷ್ಟನ್ನು ಮಾತ್ರ ದುಡಿತಾರೆ, ತಿಂತಾರೆ, ನೆಮ್ಮದಿಯಾಗಿ ಮತ್ತೆ ಮಲ್ಕೊತಾರೆ,
ಮತ್ತೆ ಅವ್ರಿಗೆ ಅದನ್ನು ಮಾಡಬೇಕು ಇದನ್ನು ಕಟ್ಟಬೇಕು ಅಂತ ಕಮಿಟ್ಮೆಂಟ್ಸ್ ಇರಲ್ಲ. ನಾಳೆ ಮತ್ತೆ ದುಡಿತಾರೆ, ಮತ್ತೆ 3 ಹೊತ್ತು ಊಟ ತಿಂತಾರೆ ಅಥವಾ ಹಾಕೊಳಕ್ಕೆ ಬಟ್ಟೆ, ಇಷ್ಟರಲ್ಲೇ ಮುಗ್ದೋಗ್ಬಿಡುತ್ತೆ. ಶ್ರೀಮಂತರು ಅಷ್ಟೇ, ಅವ್ರದ್ದು ಬಂಡವಾಳ ಇರುತ್ತೆ, ಇಲ್ಲಿ ಹಾಕ್ತಾರೆ ಅಲ್ಲಿ ತೆಗಿತಾರೆ, ಅವ್ರದ್ದು ಕತೆ ಮುಗ್ದೋಗುತ್ತೆ. ಬಟ್ ನಮ್ಮದು ಈ ಕಡೆ ನಾವು ಕಂಪ್ಲೀಟಾಗಿ ನಮ್ಮ ಆಸೆಗಳನ್ನೂ ಬಿಟ್ಕೊಡೋಕ್ಕಾಗಲ್ಲ. ಇಲ್ಲ ನಾವು ಏನು ಬೇಕಾಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಈ ಬಿಸ್ನೆಸ್ ಮಾಡೋಣ ಆ ಬಿಸ್ನೆಸ್ ಮಾಡೋಕ್ಕೆ ನಮ್ಮ ಹತ್ರ ವಿಟಮಿನ್ ಎಮ್ ಬೇರೆ ಇಲ್ಲ. ಸೊ ಹಾಗಾಗಿ ನಾವು ಇರೋದ್ರಲ್ಲೇ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಒಂದು ಕಡೆ ಏನೂ ಇಲ್ಲ ಅಂದ್ರೂ ಬದುಕ್ಬೋದು, ಇನ್ನೊಂದು ಕಡೆ ಎಲ್ಲ ಇದ್ದು ಬದುಕ್ಬೋದು. ಇಲ್ಲಿ ಮಿಡಲಲ್ಲಿದ್ದು ಇದ್ದು ಇಲ್ದಂಗೆ ಬದುಕೋದಿದೆಯಲ್ಲ, ಈ ಲೈಫಂತೂ ತುಂಬಾ ಕಷ್ಟ. ಅದು ನಮ್ಮ ಆಸೆಗಳಿಗೆ ಕಡಿವಾಣ ಹಾಕಿ ಬದುಕೋದಿದೆಯಲ್ಲ, ಇದಂತೂ ಇನ್ನೂ ಕಷ್ಟ ಅಂತಲೇ ಹೇಳ್ಬೋದು. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಜೀವನ ಇಷ್ಟೇ, ಈ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಇಷ್ಟೇ ಅಂತ ಅಂದಾಗ ಇದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಒಳ್ಳೆ ಟೈಮ್ ಬರಲಿ ಅಂತ ಆಸೆ ಇದ್ದೇ ಇರುತ್ತೆ. ಆ ಒಳ್ಳೆ ಟೈಮ್ ನನಗೂ ಬರಲಿ, ನಿಮ್ಮೆಲ್ರಿಗೂ ಬರಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಇರೋ ಅಷ್ಟರಲ್ಲೇ ನೆಮ್ಮದಿಯಾಗಿ ಸುಖವಾಗಿ ಜೀವನ ಕಟ್ಸ್ಕೊಂಡು ಹೋಗೋದು ನಮಗೆ ಗೊತ್ತೇ ಇರುತ್ತೆ. ಏಕೆಂದರೆ ಇದೇನು ನಾವು ಹೊಸ್ದಾಗಿ ಕಲಿಯೋವಂಥದ್ದಲ್ಲ. ನಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಇವ್ರ ಕಾಲದಿಂದನೂ ನಾವು ಈ ಅಡ್ಜಸ್ಟ್ಮೆಂಟ್ಸು ಕಮಿಟ್ಸ್ಮೆಂಟ್ಸ್ ಎಲ್ಲ ನೋಡಿಕೊಂಡೇ ಬಂದಿರೋದು. ಸೊ ಹಾಗಾಗಿ ಇದೇನು ನಮಗೆ ಹೊಸ್ದಲ್ಲ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಮಾಡಿಕೊಂಡು ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಿಂದ ಜೀವನ ಮಾಡ್ಕೊಂಡು ಹೋಗೋದೇ ಇವಾಗ ಮೇಯ್ನ್ ಬೇಕಾಗಿರೋದು. ಕ್ಲಾಸ್ ಲೈಫು ತುಂಬಾ ಕಷ್ಟ, ನಾವು ಅಲ್ಕೊಂಡಷ್ಟು ತುಂಬ ಸುಲಭ ಇಲ್ಲ. ಸೊ ಇರೋದ್ರಲ್ಲೇ ನೆಮ್ಮದಿ ಹುಡುಕ್ತಾ ಹೋದರೆ ನಾವು ಆರಾಮಾಗಿರ್ಬೋದು. ಸೊ ನನಗೆ ಯಾಕೋ ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನಿಸ್ತು. ಯಾಕಂದರೆ ನಾನಂತೂ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವಳು. ಸೊ ನನ್ನಾಗೆ ಸಾವಿರಾರು ಕೋಟಿಯಂತರ ಜನಗಳು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರು ಇರ್ತೀರಿ. ಸೊ ನಿಮಗೂ ಕೂಡ ಆಸೆಗಳಂತ ಇರುತ್ತೆ. ಸೊ ಆಸೆಗಳು ಇಟ್ಕೊಳ್ಳೋದು ಮನುಷ್ಯನ ಸಹಜ ಗುಣ. ಆಸೆ ಇರಬೇಕು, ಆದರೆ ಹಾಗಂತ ದುರಾಸೆ ಇರಬಾರ್ದು. ಸೊ ನಮ್ಮ ಕೈಲಿ ಏನು ಸಾಧ್ಯನೋ ಎಷ್ಟಾಗುತ್ತೋ ಅಷ್ಟಕ್ಕೆ ಆಸೆ ಪಟ್ಕೊಂಡು ಜೀವನ ಮಾಡಿಕೊಂಡು ಹೋಗ್ತಾಯಿದ್ರೆ ಎಲ್ಲರೂ ಖುಷಿಯಾಗಿರ್ತಾರೆ. ಸೊ ಇವತ್ತಿಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಹಾಗೆ ಅತಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ನಮಗೂ ಖುಷಿ ಆಗುತ್ತೆ. ಸೊ ಯಾರೆಲ್ಲ ನನ್ನ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್ ಬಾಯ್.